ವೇಸ್ಟ್ ಅಂತ ಬಿಸಾಕೋ ಬಾಟಲ್ನ ಈ ಥರ ಪರ್ಕೆಯಿಂದ ಹಾಕಿ ನೋಡಿ ಮ್ಯಾಜಿಕ್ಕೇ ಮಾಡುತ್ತೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಕಾಲ್ಗೆಜ್ಜೆಗಳು ಸ್ವಲ್ಪ ಕಪ್ಪಾಗಿದೆ. ನಾನು ಇದನ್ನು ಏನು ಡೈಲಿ ಯೂಸ್ ಮಾಡೋದಿಲ್ಲ, ಆದರೂ ಕೂಡ ಇದು ಕಪ್ಪಾಗಿದೆ. ನಾವು ಕಾಲಿಗೆ ಪ್ರತಿನಿತ್ಯ ಕಾಲ್ಗೆಜ್ಜೆನ ಹಾಕಿರ್ತೀವಿ ಅಂದರೆ ಅದು ತುಂಬಾ ಕೊಳೆಯಿಂದ ತುಂಬಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಕಾಲ್ಗೆಜ್ಜೆಯನ್ನು ಜಸ್ಟ್ ನೀರಿನಲ್ಲಿ ಹದ್ದಿ ಸಾಕು, ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಈ ನೀರನ್ನು ತಯಾರಿಸ್ಕೊಳ್ಳೋದಕ್ಕೆ ಬೇಕಾಗಿರೋಂಥದ್ದು ಖಾಲಿಯಾಗಿರೋಂಥ ಮಾತ್ರೆ ಶೀಟ್. ಹೌದು, ಖಾಲಿಯಾಗಿರೋಂಥ ಮಾತ್ರೆ ಶೀಟ್ನ ಹಿಂಭಾಗದಲ್ಲಿ ಈ ಥರ ಪೇಪರ್ ಇರುತ್ತಲ್ಲ, ಸಿಲ್ವರ್ ಬಣ್ಣದ್ದು, ಆ ಥರ ಪೇಪರ್ಗಳನ್ನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಅಥವಾ ಈ ಥರ ಸಿಲ್ವರ್ ಪೇಪರ್ ಬರುತ್ತಲ್ವ, ಅದನ್ನಾದರೂ ಹಾಕೋಬಹುದು. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಡುಗೆ ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ವಿನೆಗರನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಇದಕ್ಕೆ ಮೇಯ್ನ್ ಬಿಸಿನೀರನ್ನು ಹಾಕೋಬೇಕು. ನೀರು ಬಿಸಿ ಬಿಸಿ ಇರಬೇಕು. ನಂತರ ಈ ನೀರಿಗೆ ಕಾಲ್ಗೆಜ್ಜೆನ ಹಾಕ್ಕೊಂಡಿದ್ದೀನಿ. ಕಾಲ್ಗೆಜ್ಜೆನ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಆ ನೀರಿನಲ್ಲಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಅರ್ಧ ಗಂಟೆ ನೆನೆಸಿದ ನಂತರ ನೋಡಿ, ಈ ಥರ ಒಂದೊಂದೇ ಕಾಲ್ಗೆಜ್ಜೆಯನ್ನು ತಗೊಂಡು ಇವಾಗ ನಾನು ಇದನ್ನು ಒಂದು ಬ್ರಷ್ನ ತೊಗೊಂಡು ಜಸ್ಟ್ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪ್ರತಿ ಕಾಲ್ಗೆಜ್ಜೆನೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಕೂಡ ಬಳಸಬಹುದು. ಆದರೆ ಈ ನೀರಲ್ಲಿ ಆಲ್ರೆಡಿ ನಾವು ಅಡುಗೆ ಸೋಡಾ ಮತ್ತು ಅಡುಗೆ ಉಪ್ಪು ಮತ್ತು ವಿನೆಗರನ್ನು ಬಳಸಿರೋದ್ರಿಂದ ಇದು ಹೊಸತರಂತೆ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ರಿಸಲ್ಟ್ ನೋಡಿ, ಮೊದಲು ಹೇಗಿತ್ತು, ಎಷ್ಟು ಚೆನ್ನಾಗಿ ಹೊಸ ಕಾಲ್ಗೆಜ್ಜೆ ಅನ್ಬೇಕು, ಆಶ್ಚರ್ಯ ಪಡ್ತೀರಾ, ಅಷ್ಟು ಚೆನ್ನಾಗಿ ಕಾಲ್ಗೆಜ್ಜೆಗಳು ಕ್ಲೀನ್ ಆಗಿಬಿಡುತ್ತೆ. ಪಳ ಪಳ ಹೊಳೆಯುತ್ತೆ. ನೋಡಿ, ಕಾಲ್ಗೆಜ್ಜೆಲೆ ಇದ್ದಂಥ ಎಲ್ಲ ಧೂಳು ಕೊಳೆ ಎಲ್ಲ ಕೂಡ ಬಂದ್ಬಿಟ್ಟಿದೆ. ಕಾಲ್ಗೆಜ್ಜೆಗಳು ಹೊಸತರಂತೆ ಪಳ 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 ಅಂತೇಳಿ ಹೊಳಿತಾ ಇದೆ. ಕಾಲ್ಗೆಜ್ಜೆನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ಗೊತ್ತಾಯ್ತಲ್ವಾ? ಈ ಟಿಪ್ಸ್ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನಿಸಿದರೆ ಖಂಡಿತ ಶೇರ್ ಮಾಡಿ. ಹಾಗಿದ್ರೆ ಕಾಲ್ಗೆಜ್ಜೆ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ಗೊತ್ತಾಯ್ತಲ್ವಾ? ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಮನೆಗೆ ದಿನಸಿಗಳನ್ನು ತಂದಿರ್ತೀವಿ, ಈ ಥರ ಪಾಕೆಟ್ನಲ್ಲಿರುತ್ತೆ. ಎಷ್ಟು ಬೇಕೋ ಅಷ್ಟನ್ನು ಡಬ್ಬಿಗಳಿಗೆ ಹಾಕ್ಕೊಂಡು ಬಳಸಿರ್ತೀವಿ. ಅಥವಾ ಉಳಿದಿರುತ್ತಲ್ವ, ಅದನ್ನು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ, ಹಾಳಾಗುತ್ತೆ. ಅದ್ರ ಬದಲಿಗೆ ಈ ಥರ ಓಪನ್ ಮಾಡಿರೋಂಥ ಪಾಕೆಟನ್ನು ಜಸ್ಟ್ ಒಂದು ನಿಮಿಷ ಸಮಯ ಕೊಟ್ಟರೆ ಸಾಕು, ನಮ್ಮ ಮತ್ತೆ ಹಾಗೆ ಕ್ಲೋಸ್ ಮಾಡ್ಬೋದು. ಯಾವ ಥರ ಅಂತಂದರೆ ನೋಡಿ, ಈ ಥರ ಎಲ್ಲಿ ಓಪನ್ ಮಾಡಿರ್ತೀರಿ ಆ ಭಾಗಕ್ಕೆ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾನು ಗ್ರಿಪ್ ಇರಲಿ ಅಂತ ಹೇಳಿ ಇಲ್ಲಿ ಚಾಕುನ ಇಟ್ಕೊಂಡಿದ್ದೀನಿ. ಕ್ಯಾಂಡಲ್ನ ತಗೊಂಡು ಸ್ವಲ್ಪ ಈ ಥರ ನಾವೇನು ಮಡ್ಚಿರ್ತೀವಲ್ಲ ಆ ಭಾಗಕ್ಕೆ ಒಂಚೂರು ಈ ಥರ ಟಚ್ ಮಾಡಬೇಕು, ಮುಟ್ಟಿಸ್ಬೇಕಷ್ಟೇ. ಅದು ಸೀಲ್ ಆಗಿಬಿಡುತ್ತೆ. ಸೊ ನೋಡಿ, ಓಪನ್ ಆಗಲ್ಲ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೀಗ. ಕವರ್ ಫುಲ್ಲು ಕ್ಲೋಸ್ ಆಗಿದೆ. ಸೊ ಪ್ಯಾಕೆಟ್ ನೋಡಿ, ಮತ್ತೆ ನಾವು ಬೇಕಂತಂದರೆ ನಾವು ಓಪನ್ ಮಾಡಿಕೊಂಡು ಬಳಸಬಹುದು. ಇದೇ ಒಂದು ಮೆಥಡಲ್ಲಿ ನಾನಿವಾಗ ಮತ್ತೊಂದು ಕವರನ್ನು ಕೂಡ ನೋಡಿ ಇವಾಗ ಪ್ಯಾಕ್ ಮಾಡಿ ತೋರಿಸ್ತೀನಿ. ಈ ಥರ ಚಾಕುನೇ ಇಟ್ಕೋಬೇಕು ಅಂತೇನಿಲ್ಲ, ಜಸ್ಟ್ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಟೈಟಾಗಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಆ ಭಾಗಕ್ಕೆ ಈ ಥರ ಕ್ಯಾಂಡಲಿಂದ ಒಂದು ಸ್ವಲ್ಪ ಬಿಸಿ ತಾಗಿಸಿದ್ರೆ ಕವರ್ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಓಪನ್ ಮಾಡಿದರೆ ಓಪನ್ ಆಗ್ತಾಯಿಲ್ಲ. ಇದು ಎರಡನೆಯ ಟಿಪ್. ಸೊ ಈ ಟಿಪ್ಸ್ ಇಷ್ಟ ಆಯಿತಾ? ಹಾಗಿದ್ರೆ ಒಂದು ಲೈಕನ್ನು ಕೊಡಿ. ಮೂರನೇ ಟಿಪ್ಪನ್ನು ನೋಡೋಣ ಬನ್ನಿ. ಕೆಲವೊಮ್ಮೆ ಖಾರದ ಅಡುಗೆಯನ್ನು ಮಾಡಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಏನಾದರೂ ಮುಟ್ಬಿಟ್ರೆ ಅಥವಾ ರುಬ್ಬಿದಾಗ ಇದ್ರ ಖಾರ ಸೋಕ್ಬಿಟ್ರೆ ಕೈಯಂತೂ ಸಿಕ್ಕಾಪಟ್ಟೆ ಬಗ ಅಂತ ಉರಿತಾ ಇರುತ್ತೆ. ಈ ಥರ ಕೈ ಉರಿತಾ ಇದೆ ಅಂತ ಅಂದರೆ ನೋಡಿ, ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ. ಸಾಸಿವೆ ಎಣ್ಣೆ ಸಿಕ್ಕಿದ್ರೆ ಸಾಸಿವೆ ಎಣ್ಣೆ, ಇಲ್ಲ ಸಾಸಿವೆ ಎಣ್ಣೆ ಸಿಕ್ಕಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆನ ಈ ರೀತಿ ಕೈಗಳಿಗೆ ಹಚ್ಕೊಂಬಿಡಿ. ಎಷ್ಟೇ ಉರಿತಾ ಇದ್ರೂ ಪಟ್ಟ ಅಂತೇಳಿ ನಿಮಿಷಗಳಲ್ಲಿ ಕೈ ಉರಿ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಮುಂದಿನ ಟಿಪ್ ನೋಡೋಣ ಬನ್ನಿ. ನೋಡಿ, ಈ ಥರ ವ್ಯಾನಿಟಿ ಬ್ಯಾಗ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ನಾವು ಮನೆಯ ಕೀನ ಹಾಕ್ಬಿಟ್ಟಿರ್ತೀವಿ. ಟ್ರಾವೆಲೆಲ್ಲ ಮುಗಿಸ್ಕೊಂಬಂದ ನಂತರ ಕೀನ ಹುಡುಕ್ತೀವಿ. ಬ್ಯಾಗ್ನಲ್ಲಿ ಆಲ್ರೆಡಿ ಸಾಕಷ್ಟು ವಸ್ತುಗಳಿರುತ್ತೆ, ಕೀ ಸಿಗೋದೇ ಇಲ್ಲ. ಈ ಟೆನ್ಷನ್ ಬೇಡವೇ ಬೇಡ. ಎಲ್ಲಿಟ್ಟೆ ಕೀ ಅಂತೇಳಿ ತಡಕಾಡೋ ಬದಲಿಗೆ ಕೆಲವೊಮ್ಮೆ ತುಂಬ ಅವಸರದಲ್ಲಿದ್ದಾಗಲೇ ಈ ಥರ ಮುಖ್ಯವಾದ ವಸ್ತುಗಳು ಮಿಸ್ ಆಗಿಬಿಡುತ್ತೆ. ಆದ್ದರಿಂದ ಬ್ಯಾಗಲ್ಲೇ ಆಗಲಿ ಅಥವಾ ಪರ್ಸಲ್ಲೇ ಆಗಲಿ ಒಂದು ಕಡೆ ಈ ಥರ ಪಿನ್ನನ್ನು ಹಾಕಿ ಕೀನ ನೀವು ಇಟ್ಕೊಂಬಿಟ್ರೆ ಈಸಿಯಾಗಿ ನಿಮಗೆ ಪಟ ಅಂತೇಳಿ ಮನೆಯ ಕೀ ಅಥವಾ ನಿಮ್ಗೆ ಬೇಕಾಗಿರೋಂಥ ಒಂದು ಕೀಸ್ ಅನ್ನೋದು ಸಿಗುತ್ತೆ.
ಇದು ಕೂಡ ಒಂದು ಟಿಪ್. ನೆಕ್ಸ್ಟ್ ಟಿಪ್ ನೋಡೋಣ ಸ್ನೇಹಿತರೆ. ನೋಡಿ, ಈ ಥರ ತೆಂಗಿನ ಪೊರಕೆ, ಈ ಥರ ಪೊರಕೆ ಕಸ ಗುಡಿಸ್ಬೇಕಾದ್ರೆ ಸಡ್ಲ ಆಗ್ತಾ ಇರುತ್ತೆ, ಕಡ್ಡಿಗಳು ಹಾಗೆ ಹೀಗೆ ಅಲ್ಗಾಡುತ್ತೆ. ಇದನ್ನು ಹೀಗೆ ಆಗಾಗ ಸರಿ ಮಾಡ್ಕೊಬೇಕು. ಹಾಗಿದ್ದರೆ ಈ ಥರ ವೇಸ್ಟ್ ಅಂತೇಳಿ ನೀರು ಕುಡಿದು ಬಿಸಾಕ್ಬಿಡ್ತೀವಲ್ವ, ಈ ಥರ ಬಾಟಲನ್ನು ತೊಗೊಂಡಿದ್ದೀನಿ ನಾನೀಗ. ನೋಡಿ, ಮೇಲಿರೋಂಥ ಒಂದು ಪೇಪರನ್ನು ತೆಗ್ದಾಕಿದ್ದೀನಿ. ಇವಾಗ ಬಾಟಲನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಮಭಾಗಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಕ್ಲೀನಾಗಿ. ಈಗ ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ಎರಡೂ ಭಾಗ ಕೂಡ ಬೇಕಾಗುತ್ತೆ. ಬಾಟಲ್ನ ಹಿಂಭಾಗವನ್ನು ಈ ರೀತಿ ಪೊರಕೆಯ ಹಿಂದೆ ಹಾಕ್ತಾಯಿದ್ದೀನಿ. ನಂತರ ನೋಡಿ, ಈ ಥರ ಹಿಂಭಾಗಕ್ಕೆ ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ಏನು ನಾನು ದಾರವನ್ನು ಕಟ್ಟಿದ್ದೀನಿ, ಆ ದಾರವನ್ನು ಇವಾಗ ನಾನು ತೆಗೆದುಬಿಡ್ತೀನಿ. ಆದರೆ ಈ ಒಂದು ಪೊರಕೆ ಹಿಂದೆ ನಾವೇನು ಬಾಟಲ್ ಹಾಕ್ತೀವಲ್ವ, ಆವಾಗ ಸಮನಾಗಿರಬೇಕು, ಕಡ್ಡಿಗಳೆಲ್ಲ ನಾವು ಸಮನಾಗಿ ಕೂರಿಸ್ಕೊಂಡಿರಬೇಕು. ಇವಾಗ ನಾನು ಬಾಟಲ್ ಹಿಂದೆ ನೋಡಿ ಈ ಥರ ಹಾಕಿದ್ದೀನಿ ಸಮ ಮಾಡಿ ಕಡ್ಡಿಗಳನ್ನೆಲ್ಲ. ಇವಾಗ ನಾನು ದಾರವನ್ನು ತೆಗೆದಿದ್ದೀನಿ. ಪೊರಕೆ ಮಧ್ಯದಲ್ಲಿ ಈ ಥರ ಮೇಲಿನ ಭಾಗವನ್ನು ಈ ಥರ ಅಂದರೆ ಸ್ವಲ್ಪ ಆ ಬಾಟಲ್ನ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಬೇಕು, ಇಲ್ಲ ಒಳಗಡೆ ಅದು ತೂರೋದಿಲ್ಲ. ಇವಾಗ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಒಳಗಡೆ ಕೂಡ ಇಟ್ಕೊಂಡಿದ್ದೀನಿ. ಇದರಿಂದ ಪೊರಕೆ ಸ್ವಲ್ಪ ಅಗಲವಾಗಿರುತ್ತೆ, ಕಸ ಗುಡ್ಸೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಗ್ರಿಪ್ಪಾಗಿ. ಮಧ್ಯದೊಳಗೂ ಕೂಡ ಬಾಟಲನ್ನು ಹಾಕಿದ್ದೀನಿ. ಸೊ ಹಿಂದೆ ಕೂಡ ಕಟ್ ಮಾಡ್ಕೊಂಡಿರೋಂಥ ದೊಡ್ಡ ಪೀಸು, ಒಳಗಡೆ ಚಿಕ್ಕ ಪೀಸನ್ನು ಹಾಕಿದ್ದೀನಿ. ಈ ಥರ ಹಾಕಿದಾಯಿತು. ನೆಕ್ಸ್ಟ್ ಏನು ಮಾಡೋದು ಅಂತೇಳಿ ನೋಡ್ತಿದ್ದೀರ ಅಲ್ವಾ. ಈ ಥರ ಹಾಕ್ಕೊಂಡು ಕಸ ಗುಡ್ಸೋಕೆ ಹೋದರೆ ಪೊರಕೆಗಳೆಲ್ಲ ಅಂದರೆ ಕಡ್ಡಿಗಳೆಲ್ಲ ಬೀಳ್ತಾ ಇರುತ್ತೆ. ಮತ್ತು ಇವಾಗ ಗ್ಯಾಸ್ ಸ್ಟವನ್ನು ಹಚ್ಕೊಳ್ತಾ ಇದ್ದೀನಿ. ಹಿಂಭಾಗ ಏನಿದೆ ನೋಡಿ, ನಾವು ಆಲ್ರೆಡಿ ಬಾಟಲ್ನ ಒಂದು ಹಿಂಭಾಗವನ್ನು ಏನು ಹಾಕಿದ್ದೀವಿ ಅದನ್ನು ಈ ಥರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಮತ್ತು ಒಂದು ಬಟ್ಟೆಯನ್ನು ತೊಗೊಂಡು ಈ ಥರ ಉಚ್ಕೊಬೇಕು. ಅವಾಗ ಏನಾಗುತ್ತೆ, ಈ ತೆಂಗಿನ ಕಡ್ಡಿಗಳು ಏನಿದೆ ಆ ಕಡ್ಡಿಗಳಿಗೆ ಈ ಬಾಟಲ್ ಅನ್ನೋದು ಅಂಟ್ಕೊಳ್ಳುತ್ತೆ, ಹಿಂಭಾಗ ಅನ್ನೋದು ಗಟ್ಟಿಯಾಗುತ್ತೆ, ಒಂದು ಒಳ್ಳೆಯ ಒಂದು ಗಟ್ಟಿಯಾದ ಹಿಡಿ ಅನ್ನೋದು ಸಿಗುತ್ತೆ. ಪೊರಕೆನ ಇಟ್ಕೊಂಡು ನಮ್ಮ ಕಸ ಗುಡಿಸ್ಬೇಕಾದ್ರೆ ಹಿಂದೆ ಹೋಲ್ಡರ್ ಹಿಡಿ ಅನ್ನೋದು ಚೆನ್ನಾಗಿದ್ರೆ ನಾವು ಕ್ಲೀನಾಗಿ ಇಟ್ಕೊಂಡು ಕಸನ ಗುಡಿಸ್ಬೋದು. ಮತ್ತು ಈ ಬಾಟಲ್ನ ನೀವು ಬಿಸಿ ಮಾಡಬೇಕಾದ್ರೆ ಸ್ವಲ್ಪ ಬೇಗನೆ ತೆಗೆದುಬಿಡಿ, ಇದು ಬೇಗನೆ ಮೆತ್ತಗಾಗುತ್ತೆ. ಮತ್ತು ಅಗಲ ಇದೆಯಲ್ವಾ, ಆ ಥರ ಅಗಲ ಏನಿರಲ್ಲ, ಅದು ಕರೆಕ್ಟಾಗಿ ಕಡ್ಡಿಗಳು ಏನಿರುತ್ತೆ ಅದರ ಒಂದು ಅಂದಾಜಿಗೆ ಕರೆಕ್ಟಾಗಿ ಅದು ನೋಡಿ ಎಷ್ಟು ಟೈಟಾಗಿ ಕೂತಿದೆ. ಒಂದೊಳ್ಳೆ ಹೋಲ್ಡರ್ ಆಯ್ತು ಇವಾಗ ಪೊರಕೆನ ಹಿಡ್ಕೊಳ್ಳೋಕ್ಕೆ. ಈ ಬಾಟಲ್ ವೇಸ್ಟ್ ಅಂತ ಬಿಸಾಕೋ ಬಾಟಲ್ ಒಂದೊಳ್ಳೆ ಹೋಲ್ಡರ್ ಆಯಿತು. ಸೂಪರಾಗಿದೆ ಈ ಒಂದು ಟಿಪ್ ಅಂತಲೇ ಹೇಳ್ಬೋದು. ಸೊ ಹೋಲ್ಡರ್ ಗಟ್ಟಿಯಾಗಿದ್ದರೆ ನಮ್ಗೆ ಇಟ್ಕೊಂಡು ಪೊರಕೆನ ನಾವು ಗ್ರಿಪ್ಪಾಗಿ ಹಿಡ್ಕೊಂಡು ಕ್ಲೀನಾಗಿ ಕಸ ಗುಡಿಸ್ಕೋಬೋದು. ಮತ್ತು ಕಡ್ಡಿಗಳು ಕೂಡ ಬೀಳೋದು ಮಿಸ್ ಆಗೋದು ಆ ಥರ ಎಲ್ಲ ಆಗೋದಿಲ್ಲ. ಇಲ್ಲಿ ಮೇಲೆ ಮುಂಭಾಗಕ್ಕೆ ನಾನು ಸೆಲ್ಲೋ ಟೇಪನ್ನು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಗ್ರಿಪ್ ಚೆನ್ನಾಗಿರುತ್ತೆ, ಅಂದರೆ ಕಡ್ಡಿಗಳೆಲ್ಲ ಅಂಟ್ಕೊಂಡಿರುತ್ತೆ. ಬಟ್ ಬಾಟಲ್ನ ಮುಂಭಾಗ ಇದೆಯಲ್ಲ, ಅಂದರೆ ಕಟ್ ಮಾಡಿದ್ದೀವಲ್ವ, ಅದು ಸ್ವಲ್ಪ ಒಂಚೂರು ಶಾರ್ಪ್ ಇರುತ್ತಲ್ವ, ಹಾಗಾಗಿ ಈ ಥರ ಸೆಲ್ಲೋ ಟೇಪನ್ನು ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ. ನೋಡಿ ಸ್ನೇಹಿತರೆ, ಬೇಕಂದರೆ ಸ್ವಲ್ಪ ಈ ಥರ ಅಗಲ ಮಾಡಿಕೊಂಡು ನಾವು ಗುಡಿಸ್ಬೋದು. ಒಳಗಡೆ ಮತ್ತೊಂದು ಬಾಟಲ್ನ ಇಟ್ಟಿರೋದ್ರಿಂದ, ಅಂದರೆ ಬಾಟಲ್ನ ಮುಂಭಾಗ ಇಟ್ಟಿರೋದ್ರಿಂದ ಇದು ಸ್ವಲ್ಪ ಅಗಲವಾಗಿ ಕೂಡ ಇರುತ್ತೆ. ಈ ಒಂದು ಪೊರಕೆ ಟಿಪ್ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಬನ್ನಿ, ಇದು ನೆಕ್ಸ್ಟ್ ಟಿಪ್ ಅನ್ನೋದಕ್ಕಿಂತ ಒಂದೊಳ್ಳೆ ರೆಸಿಪಿ. ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ, ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರದ ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ತರಿಯಾಗಿ ರುಬ್ಕೊಳ್ತೀನಿ. ಇವಾಗ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದೊಂದು ಹಾಕಿದ್ರೆ ಸಾಕಾಗುತ್ತೆ ಮುರಿದು, ಕರಿಬೇವು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡಿದ್ದೀನಿ. ಇಂಗನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ, ಪಟಾಪಟ ಅಂತೇಳಿ ಕೂಡ ಆಗಿಬಿಡುತ್ತೆ. ಇವಾಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ. ಈ ಮಸಾಲೆ ತರಿಯಾಗಿದ್ದಷ್ಟು ಈ ಒಂದು ರೆಸಿಪಿಯ ರುಚಿ ಹೆಚ್ಚಾಗಿರುತ್ತೆ. ಇವಾಗ ನೋಡಿ, ಮಸಾಲೆನ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮುಚ್ಚಳವನ್ನು ಮುಚ್ಚಿ 1 ನಿಮಿಷಗಳ ಕಾಲ ಬೇಯಿಸ್ಬಿಟ್ರೆ ಈ ಒಂದು ರುಚಿಕರವಾದ ಒಂದು ಗೊಜ್ಜು ರೆಡಿ ಆಗುತ್ತೆ. ಇವಾಗ ಇದನ್ನು
ನೋಡಿ ಇದರ ಜೊತೆಗೆ ಒಂದು ಸ್ವಲ್ಪ ವೈಟ್ ರೈಸನ್ನು, ಬಿಳಿ ಅನ್ನವನ್ನು ಹಾಕಿ ಮಿಶ್ರಣ ಮಾಡ್ತಾಯಿದ್ದೀನಿ. ಮಕ್ಕಳ ಲಂಚ್ ಬಾಕ್ಸ್ಗೆ, ಆಫೀಸ್ಗೆ ಹೋಗೋರಿಗೆ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡಿಕೊಂಡು ಅಥವಾ ಪುಳಿಯೋಗರೆನ ಮಾಡಿಕೊಂಡು ತಿಂದು ಬೋರ್ ಆಗಿರುತ್ತೆ. ಅಂಥ ಟೈಮಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬಾ ರುಚಿಕರವಾಗಿರುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ವಿಡಿಯೋಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂಥೇಳಿ, ಅಂದರೆ ಯಾವ ಟಿಪ್ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹೆಚ್ಚಿನ ಟಿಪ್ಗಳ ವಿಡಿಯೋಗಳನ್ನು ನೋಡಲು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಟಿಪ್ಗಳನ್ನು ಹೊತ್ತು ತರುತ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.